ನಮಸ್ಕಾರ. ನಿನ್ನ ಸಂತೋಷ್ ಕುಮಾರು. ಏನಪ್ಪ ವಿಷಯ ಅಂತ ಕೇಳಿದ್ರೆ, ಇವಾಗೇನು ನಮ್ಮ ಚಾಲಕರು ಎಲ್ಲರೂ ಬುಕ್ಕಿಂಗ್ ಅಪ್ಲಿಕೇಶನ್ನು 1ನೇ ತಾರೀಕು ಬಿಡ್ತೀನಿ ಅಂತ ಹೇಳಿದ್ರಿ, ಬಿಟ್ಟಿಲ್ಲ ಅಂತ ಎಲ್ಲರೂ ಒಂದೇ ಸಮನೆ ಕಾನ್ ಕಾಲಲ್ಲಾಗಲಿ, ಫೇಸ್ಬುಕ್ಗಳಲ್ಲಾಗಲಿ, ಅದಾದಮೇಲೆ ಫೋನ್ ಕರೆಗಳಲ್ಲಾಗಲಿ ಎಲ್ಲ ಮಾತಾಡ್ತಾ ಇದ್ದೀರಾ. ನಿಮ್ಗಳಿಗೆಲ್ಲ ಒಂದು ಸಿಹಿ ಸುದ್ದಿ ಇದೆ. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ಟೌನರ್ ಅಪ್ಲಿಕೇಶನ್ನಿಂದ OIOT ಅಪ್ಲಿಕೇಶನ್ನು ರೆಡಿಯಾಗಿದೆ, ಪ್ಲೇಸ್ಟೋರ್ಗೆ ಪುಷ್ ಆಗಿದೆ. ಇವಾಗ ನಿಮ್ಮ ಮುಂದೆನೇ ನಾನು ಅದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ. ಇದು OIOT ಅಪ್ಲಿಕೇಶನ್ನು ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಅಪ್ಲಿಕೇಶನ್ ಇಲ್ಲ ಅಂತ ಹೇಳಿದ್ರೆ, ನಾವು ಅಪ್ಲಿಕೇಶನ್ನ ಕೊಟ್ಟಿದ್ದೀವಿ. ಕಸ್ಟಮರ್ನ ಯಾವ ಥರ ಗಳಿಸ್ಕೊಳ್ಬೇಕು, ದಯವಿಟ್ಟು ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಿ. ನೋಡಿ, ನಾನು ನಂಬರ್ನ ಹೊಡೆದಿದ್ದೀನಿ, ಬೇರೆ ನಂಬರ್ ಇನ್ನೊಂದು ಕಂಟಿನ್ಯೂ ಮಾಡಿದ್ದೀನಿ. OTP ಬಂದಿದೆ ಪ್ಲೇಸ್ಟೋರಿಂದ, OTPನ ಹಾಕಿದ್ದೀನಿ ನೋಡಿ. ಸ್ಕ್ರೀನ್ ನಮಗೆ ಇಟ್ಟದು ಈ ಥರ ಬರುತ್ತೆ. ನಾನಿಲ್ಲಿ BTM ಲೇಔಟ್ ಅಂತ ಹೊಡಿತಿದ್ದೀನಿ ನೋಡಿ. BTM ಲೇಔಟ್ ಅಂತ ಹೊಡೆದಿದ ತಕ್ಷಣ ನಿಮಗೆ ಅಡ್ರೆಸ್ಗಳೆಲ್ಲ ಬರುತ್ತೆ. BTM ಲೇಔಟ್ ಸೆಕೆಂಡ್ ಸ್ಟೇಜು ಈ ಥರ ಸ್ಕ್ರೀನ್ ಬರುತ್ತೆ. ಈ ಸ್ಕ್ರೀನಲ್ಲಿ ನೋಡಿ, ಸಡನ್ನು ಹಚ್ಚಬೇಕು, XUV, ಆಟೋ, ಕ್ವೈಟ್ ಗಾಡಿ, ಸಡನ್ನು ಹಚ್ಚಬೇಕು, XUV, ಆಟೋ, ಕ್ವೈಟ್ ಗಾಡಿ ಅಂತ ಬರುತ್ತೆ. ನಾನು ಸಡನ್ನ ಪ್ರೆಸ್ ಮಾಡಿದ್ದೀನಿ, ಬುಕ್ಕಿಂಗ್ ತೊಗೊತಾ ಇದ್ದೀನಿ. ಫೋನಲ್ಲಿ ಬುಕ್ಕಿಂಗ್ ಬರ್ತಾಯಿದೆ. ಇನ್ಮೇಲೆ ಯಾವುದೇ ರೀತಿ ಗೊಂದಲ ಬೇಡ. ನಮ್ಮದು ಬುಕ್ಕಿಂಗ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನಮ್ಮ ಚಾಲಕರುಗಳಿಗೆ ನೋಡಿ, ಇನ್ನೊಂದು ಸತಿನೂ ಬುಕ್ ಮಾಡ್ತೀನಿ ನೋಡಿ. ಸಡನ್ ಗಾಡಿ ಬುಕ್ ಮಾಡ್ತಾಯಿದ್ದೀನಿ ನೋಡಿ, ಬಾಡಿಗೆ ಬರ್ತಾಯಿದೆ. ಇನ್ನು ಮುಂದೆ ನಿಶ್ಚಿಂತರಾಗಿರಿ. ಬುಕ್ಕಿಂಗ್ ಅಪ್ಲಿಕೇಶನ್ ಬಂದಿದೆ. ಇದು ಪ್ಲೇಸ್ಟೋರಲ್ಲಿ ಇನ್ನೂ 1 ದಿನದಲ್ಲಿ ನಿಮಗೆ ಅಪ್ಡೇಟ್ ಆಗುತ್ತೆ. ಇವತ್ತು ಈ ರಾತ್ರಿ ಒಳಗಡೆ ಅಪ್ಡೇಟ್ ಆಗುತ್ತೆ. ನಾಳೆಯಿಂದ ಬುಕ್ಕಿಂಗ್ಗಳು ಸ್ಟಾರ್ಟ್ ಆಗುತ್ತೆ ನೋಡಿ. ಕಂಟಿನ್ಯೂಸ್ ಆಗಿ ಆಲ್ರೆಡಿ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ನಾನು ಬುಕ್ಕಿಂಗ್ ಮಾಡ್ತಾ ಇಲ್ಲ, ಆದ್ರೂ ಬುಕ್ಕಿಂಗ್ಗಳು ಬರ್ತಾಯಿದೆ. ಎಲ್ಲ ನಿಶ್ಚಿಂತರಾಗಿರಿ. ದಯವಿಟ್ಟು ಇನ್ನು ಮುಂದೆ ಯಾವುದೇ ರೀತಿ ಗೊಂದಲ ತೊಗೊಬೇಡಿ. ಇನ್ನು ಬೇರೆ ಅಪ್ಡೇಟ್ಗಳಿಗೆ ಬೇರೆ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತಾಯಿದ್ದೀನಿ. ಧನ್ಯವಾದ.